ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯ ಬಗ್ಗೆ ಚರ್ಚಿಸೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಭಾರತೀಯರಲ್ಲಿ 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆ ಎನ್ನುವುದು ಹೇಗೆ ಹುಟ್ಟಿ ಬೆಳೆಯಲಾರಂಭಿಸಿತು ಎನ್ನುವ ವಿಚಾರಗಳನ್ನು ಚರ್ಚೆ ಮಾಡಿದ್ದು. ಅದರ ಫಲವಾಗಿ ಹಲವಾರು ಸಂಘ ಸಂಸ್ಥೆಗಳು ಭಾರತದಲ್ಲಿ ಹುಟ್ಟಿಕೊಂಡವು. ಆ ರೀತಿಯಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘ ಸಂಸ್ಥೆ ಮುಂದೆ ಒಂದು ರಾಜಕೀಯ ಪಕ್ಷವಾಗಿ ಬೆಳೆದಂತಹ ಒಂದು ಸಂಘಟನೆ, ಅದನ್ನು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂದು ಕರೆಯುತ್ತೇವೆ. ಇದರ ಬಗ್ಗೆ, ಅದರ ಉಗಮದ ಬಗ್ಗೆ, ಅದರ ಸ್ಥಾಪನೆಯ ಬಗ್ಗೆ ಚರ್ಚಿಸೋಣ. ಆಧುನಿಕ ಭಾರತದ ಚರಿತ್ರೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಒಂದು ಮಹತ್ವದ ಮೈಲುಗಲ್ಲು. ಏಕೆಂದರೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡಿದಂತಹ ಒಂದು ಸಂಘಟನೆ ಮುಂದೆ ರಾಜಕೀಯ ಪಕ್ಷವಾಗಿ ಬೆಳೆದು ಸ್ವತಂತ್ರ ನಂತರವೂ ಸಹ ರಾಷ್ಟ್ರ ನಿರ್ಮಾಣದಲ್ಲಿ ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಈ ಒಂದು ಕಾಂಗ್ರೆಸ್ ಪಕ್ಷ ವಹಿಸಿದೆ. 1885ರಲ್ಲಿ ಸ್ಥಾಪನೆಯಾದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದೇನು ಮೊಟ್ಟಮೊದಲನೆಯ ಭಾರತೀಯರ ಒಂದು ಸಂಘಟನೆಯೇನೂ ಅಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಗೂ ಮುನ್ನ ಹಲವಾರು ಸಂಘ ಸಂಸ್ಥೆಗಳು ಭಾರತದಲ್ಲಿ ಆವತ್ತಿಗಾಗಲೇ ಸ್ಥಾಪನೆಯಾಗಿದ್ದು. ಅವುಗಳಲ್ಲಿ ಪ್ರಮುಖವಾಗಿ ಲ್ಯಾಂಡ್ ಲಾರ್ಡ್ಸ್ ಅಸೋಸಿಯೇಷನ್ ಇರ್ಬೋದು 1838ರಲ್ಲಿ, ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಇರ್ಬೋದು 1839ರಲ್ಲಿ, ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಇರ್ಬೋದು 1851ರಲ್ಲಿ, ಬಾಂಬೆ ಅಸೋಸಿಯೇಷನ್ ಇರ್ಬೋದು ದಾದಾಬಾಯಿ ನವರೋಜಿಯಿಂದ ಸ್ಥಾಪನೆಯಾದದ್ದು 1852ರಲ್ಲಿ, ಇಂಡಿಯನ್ ಸೊಸೈಟಿ ಅಂತ ಆನಂದ್ ಮೋಹನ್ ಬೋಸ್ರವರು ಸ್ಥಾಪಿಸಿದ್ದು 1872ರಲ್ಲಿ, ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಎನ್ನುವಂತಹ ಸಂಘಟನೆ 1852ರಲ್ಲಿ, ಆಮೇಲೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತ ದಾದಾಬಾಯಿ ನವರೋಜಿಯವರು ಲಂಡನ್ನಿನಲ್ಲಿ 1866ರಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಸಂಘಟನೆ ಇರಬಹುದು. ಆಮೇಲೆ ಪೂನಾ ಸಾರ್ವಜನಿಕ ಸಭಾ ಇರಬಹುದು, ಎಂ ಜಿ ರಾನಡೆ ಮುಂತಾದವರೆಲ್ಲ ಸೇರಿ ಸ್ಥಾಪಿಸಿದ್ದು 1870ರಲ್ಲಿ. ಮದ್ರಾಸ್ ಮಹಾಜನ್ ಸಭಾ ಇರಬಹುದು, ಆನಂದಾಚಾರ್ಯ ಮತ್ತು ಅಯ್ಯರ್ ಅವರು 1884ರಲ್ಲಿ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದ್ದು. ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಫಿರೋಜ್ ಶಾ ಮೆಹ್ತಾ ರವರ ಒಂದು ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಸಂಘಟನೆ 83ರಲ್ಲಿ. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಸುರೇಂದ್ರನಾಥ ಬ್ಯಾನರ್ಜಿಯವರ ಒಂದು ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಸಂಘಟನೆ 1882ರಲ್ಲಿ. ಆಮೇಲೆ 1883ರಲ್ಲಿ ಬೆಂಗಾಲ್ ಇಂಡಿಯಾ ಅಸೋಸಿಯೇಷನ್ ಅಂತ ಸ್ಥಾಪನೆಯಾಯಿತು. ಆಮೇಲೆ 1884ರಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಅಂತ ಸ್ಥಾಪನೆಯಾಯಿತು. 1875ರಲ್ಲಿ ದಿ ಇಂಡಿಯನ್ ಲೀಗ್ ಅಂತ ಶಿಶಿಲ್ ಕುಮಾರ್ ಘೋಷ್ ಎನ್ನುವರು ಸ್ಥಾಪನೆ ಮಾಡಿರು. ಹೀಗೆ 1885ಕ್ಕೆ ಮುನ್ನ ಭಾರತದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದ್ದು. ಅಂದರೆ 1857ರ ದಂಗೆಯ ವಿಫಲತೆಯ ನಂತರ ಭಾರತೀಯರು ಬ್ರಿಟಿಷರ ವಿರುದ್ಧ ಶಸ್ತ್ರಸಜ್ಜಿತ ಹೋರಾಟವನ್ನು ಬಿಟ್ಟರು. ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಮೂಲಕ, ಆ ಸಂಘ ಸಂಸ್ಥೆಗಳ ಮೂಲಕ ತಮ್ಮ ದೂರು ದುಮಾನಗಳನ್ನು ಪರಿಹರಿಸಿಕೊಳ್ಳುವಂತಹ ಒಂದು ಕೆಲಸಕ್ಕಾಗಿ ಈ ರೀತಿಯ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡರು. ಈ ಎಲ್ಲ ಸಂಘ ಸಂಸ್ಥೆಗಳು ಯಾವುದೋ ಒಂದು ಪಂಗಡದ ಅಥವಾ ಯಾವುದೋ ಒಂದು ವರ್ಗದ ಜನರ ಅಥವಾ ಯಾವುದೋ ಒಂದು ಪ್ರದೇಶ ಅಥವಾ ಪಟ್ಟಣದ ಜನರ ಸೀಮಿತಕ್ಕೆ ಒಳಗಾಗಿದ್ದವು. ಆದರೆ 1885ರಲ್ಲಿ ಸ್ಥಾಪನೆಯಾದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಒಂದು ರೀತಿಯಲ್ಲಿ ಅಖಿಲ ಭಾರತ ಮಟ್ಟದ ಸಂಸ್ಥೆಯಾಗಿತ್ತು. ಹಾಗಾಗಿ ಕಾಂಗ್ರೆಸ್ಸಿಗೆ ಮುನ್ನ ಭಾರತದಲ್ಲಿ ಹಲವಾರು ಸಂಘಟನೆಗಳಿದ್ದೋ, ಆದರೆ 1885ರಲ್ಲಿ ಕಾಂಗ್ರೆಸ್
ಏನು ಸ್ಥಾಪನೆಯಾಯಿತು ಇದು ಒಂದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆಯಾಗಿತ್ತು ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ನಿಮ್ಗೀಗಾಗಲೇ ಗೊತ್ತಿದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮ್ ಎನ್ನುವಂತಹ ಒಬ್ಬ ನಿವೃತ್ತ ಬ್ರಿಟಿಷ್ ICS ಅಧಿಕಾರಿ. ರೆವಿನ್ಯೂ ಇಲಾಖೆಯಲ್ಲಿ ಸೆಕ್ರೆಟರಿ ಹಂತದವರೆಗೆ ಕೆಲಸ ನಿರ್ವಹಿಸಿದಂತಹ ಈ ಒಂದು ಎಒ ಹ್ಯೂಮ್ ಒಬ್ಬ ನಿವೃತ್ತ ICS ಅಧಿಕಾರಿ. ಆತ ಈ ಒಂದು ಕಾಂಗ್ರೆಸ್ಸಿನ ಸ್ಥಾಪನೆಗೆ ಅಸ್ಥಿಭಾರವನ್ನು ಹಾಕಿದ ಎನ್ನುವುದು ಸರ್ವವಿದಿತ. ಈ ಒಂದು ಕಾಂಗ್ರೆಸ್ಸಿನ ಮೊದಲ ಒಂದು ಅಧಿವೇಶನ 1885ರ ವರ್ಷದಲ್ಲಿ ಡಿಸೆಂಬರ್ 28ರಿಂದ 30ರವರೆಗೆ ಇದರ ಮೊದಲನೆಯ ಒಂದು ಅಧಿವೇಶನ ಎನ್ನುವುದು ನಡೆಯಿತು. ಕಾಂಗ್ರೆಸ್ ಸ್ಥಾಪನೆಯ ಅಧಿವೇಶನ ನಡೆದದ್ದು 1885 ಡಿಸೆಂಬರ್ 28ರಿಂದ 30ರವರೆಗೆ. ಇದು ಬಾಂಬೆಯಲ್ಲಿ ಇದರ ಮೊದಲನೆಯ ಅಧಿವೇಶನ ನಡೆಯಿತು. ಆದರೆ ಮೂಲತಃ ಇದು ಪೂನಾದಲ್ಲಿ ನಡಿಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. 1884ರಲ್ಲಿ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಏನು ಸ್ಥಾಪನೆಯಾಗಿತ್ತು ಅದು ಪೂನಾದಲ್ಲಿ ಒಂದು ರಾಷ್ಟ್ರೀಯ ಒಂದು ಅಧಿವೇಶನವನ್ನು ಕರಿಬೇಕು ಅಂತ ಹೇಳಿಬಿಟ್ಟು ಯೋಜನೆಯನ್ನು ಮಾಡಿಕೊಂಡಿತ್ತು. ಆದರೆ ಪೂನಾದಲ್ಲಿ ಕಾಲರಾ ರೋಗ ಇದ್ದದರಿಂದ ಆಯೋಜಕರು ಅದನ್ನು ಬಾಂಬೆಗೆ ವರ್ಗಾವಣೆ ಮಾಡಿದರು. ಹಾಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಒಂದು ಅಧಿವೇಶನ ಬಾಂಬೆಯಲ್ಲಿ ನಡೆಯಿತು. ಇವತ್ತು ಮುಂಬೈ ಅಂತ ಏನು ಕರಿತೀವಿ ಅದು ಆಗ ಬಾಂಬೆ. ಸೊ ಬಾಂಬೆಯ ಗೋಕುಲದಾಸ್ ತೇಜಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಇದರ ಮೊದಲ ಅಧಿವೇಶನ ನಡೆಯಿತು. ಇದರ ಅಧ್ಯಕ್ಷತೆಯನ್ನು WC ಬ್ಯಾನರ್ಜಿ ಎನ್ನುವವರು ವಹಿಸಿದ್ರು. ದೇಶದ ಮೂಲೆಯಿಂದ ಬಂದಂತಹ ಸುಮಾರು 72 ಜನ ಪ್ರತಿನಿಧಿಗಳು ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ಕರ್ನಾಟಕದಿಂದನೂ ಸಹ 3 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು. ಇದರಲ್ಲಿ ರೈತರಿದ್ದರು, ವಕೀಲರಿದ್ದರು, ಕಾರ್ಮಿಕರಿದ್ದರು, ಪತ್ರಕರ್ತರಿದ್ದರು, ಪ್ರಾಧ್ಯಾಪಕರಿದ್ದರು, ಜಮೀನುದಾರರಿದ್ದರು. ಹೀಗೆ ಸಮಾಜದ ಬೇರೆ ಬೇರೆ ಒಂದು ವೃತ್ತಿಗಳಿಂದ ಬಂದಂತಹ ಪ್ರತಿನಿಧಿಗಳು ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ಪ್ರಮುಖರು ಅಂದರೆ ದಾದಾಬಾಯಿ ನವರೋಜಿಯವರು, ಫಿರೋಜ್ ಶಾ ಮೆಹ್ತಾ, KT ತೆಲಾಂಗ್, ಬಹರುದ್ದೀನ್ ತ್ಯಾಬ್ಜಿ, ಗೋಪಾಲಕೃಷ್ಣ ಗೋಖಲೆ, ದೀನ್ ಶಾ ವಾಚಾ, RG ಭಂಡಾರ್ಕರ್, MG ರಾನಡೆ, ಮದನ್ ಮೋಹನ್ ಮಾಳವೀಯ ಮುಂತಾದವರನ್ನು ನಾವು ಹೆಸರಿಸಬಹುದು. ಇವರೆಲ್ಲ ಆವತ್ತಿಗಾಗಲೇ ಒಂದು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಜನರಾಗಿದ್ದರು. ಸೊ ಇವರೆಲ್ಲರೂ ಸೇರಿದಂತೆ ಒಟ್ಟು 72 ಜನ ಪ್ರತಿನಿಧಿಗಳು ಈ ಒಂದು ಕಾಂಗ್ರೆಸ್ಸಿನ ಮೊದಲನೆಯ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದರು. ಹೀಗೆ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಈ ಒಂದು ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಎಒ ಹ್ಯೂಮ್ ಅಂತ ನಾನು ಹೇಳಿದೆ. ಅಲನ್ ಆಕ್ಟೇವಿಯನ್ ಹ್ಯೂಮ್ ಬ್ರಿಟಿಷ್ ಸರ್ಕಾರದಲ್ಲಿ ಇವರು ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದರು. ಈ ನಿವೃತ್ತರಾದಂತಹ ಈ ICS ಅಧಿಕಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಗೆ ಕಾರಣಕರ್ತರಾದರು. ಏನಕ್ಕೆ? ಬ್ರಿಟಿಷ್ ಸರ್ಕಾರದ ಒಬ್ಬ ನಿವೃತ್ತ ಅಧಿಕಾರಿ, ಒಬ್ಬ ಬ್ರಿಟಿಷ್ ವ್ಯಕ್ತಿ, ಒಬ್ಬ ಇಂಗ್ಲಿಷ್ ವ್ಯಕ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಗೆ ಏನಕ್ಕೆ ಮುಂದಾದ ಎನ್ನುವುದು ತುಂಬ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಅದು ಒಂದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆಯನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ ಏನಕ್ಕೆ ಸ್ಥಾಪನೆ ಮಾಡೋಕ್ಕೆ ಮುಂದೆ ಬಂದ ಅಂತ ನಾವು ನೋಡ್ತಾ ಹೋದರೆ, ಕಾಂಗ್ರೆಸ್ ಸ್ಥಾಪನೆಗೂ ಮುನ್ನ 1883ರ ಮಾರ್ಚ್ 1ರಂದು ಎಒ ಹ್ಯೂಮ್ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪದವೀಧರರಿಗೆ ಪದವಿ ಪ್ರದಾನ ಸಮಾರಂಭದಲ್ಲಿ ಒಂದು ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ಅವರು ದೇಶವನ್ನು ಕಟ್ಟಲು, ದೇಶದ ಒಂದು ಉದ್ಧಾರಕ್ಕಾಗಿ, ದೇಶದ ಒಂದು ಅಭಿವೃದ್ಧಿಗಾಗಿ ನನಗೆ 50 ಪದವೀಧರರ ಸಹಾಯವಿದೆ. ಆ 50 ಪದವೀಧರರ ಸಹಾಯ ಎನ್ನುವುದು ಸಿಕ್ಕಿದರೆ ನಾವು ದೇಶದ ಒಂದು
ಅಭಿವೃದ್ಧಿಯನ್ನು ಮಾಡಬಹುದು, ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬಹುದು ಎನ್ನುವಂತಹ ಒಂದು ಕರೆಯನ್ನು ಕೊಟ್ಟ. ಹಾಗಾಗಿ ಹಲವರು ಅವರ ಒಂದು ಮಾತಿಗೆ ಸ್ಪಂದಿಸಿದರು. ಇದರ ಫಲವಾಗಿ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಎನ್ನುವಂತಹ ಒಂದು ಸಂಘಟನೆಯೂ ಸಹ ಸ್ಥಾಪನೆಯಾಯಿತು. ಸೊ ಅಂತಿಮವಾಗಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಎವೋ ಹ್ಯೂಮ್ ಏನಕ್ಕೆ ಸ್ಥಾಪನೆ ಮಾಡ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು? ಭಾರತೀಯರ ಉದ್ಧಾರಕ್ಕಾಗಿಯ? ನಿಜವಾಗಿಯೂ ಅಲ್ಲ. ಮತ್ತೇನಕ್ಕೆ ಸ್ಥಾಪನೆ ಮಾಡ್ದ? ಭಾರತೀಯರಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸಬೇಕು ಅಂತನ? ರಾಜಕೀಯ ಶಿಕ್ಷಣವನ್ನು ನೀಡಬೇಕು ಅಂತನ? ಅದೆಲ್ಲ ಎರಡನೆಯ ಒಂದು ವಿಚಾರ. ಕಾಂಗ್ರೆಸ್ಸಿನ ಸ್ಥಾಪನೆಯ ಬಗ್ಗೆ ಎವೋ ಹ್ಯೂಮ್ ಏನಕ್ಕೆ ಸ್ಥಾಪನೆ ಮಾಡ್ದ ಅಂತ ನಾವು ನೋಡ್ತಾ ಹೋದರೆ, ಎಲ್ಲೋ ಒಂದು ಕಡೆ ಎವೋ ಹ್ಯೂಮನ ಒಂದು ಬರವಣಿಗೆಗಳಲ್ಲಿ ಆತ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ. ಆತನ ಒಂದು ಪತ್ರಗಳಲ್ಲಿ ಈ ರೀತಿಯ ಒಂದು ಮಾತಿದೆ: ಭಾರತೀಯರಲ್ಲಿ ಬ್ರಿಟಿಷರ ಬಗ್ಗೆ ಅಪಾರವಾದಂತಹ ಒಂದು ಅತೃಪ್ತಿ ಎನ್ನುವುದು ಉಂಟಾಗಿದೆ. ನನ್ನ ಹತ್ರ ಭಾರತೀಯರ ಅತೃಪ್ತಿಯ ಬಗ್ಗೆ ಸಂಪುಟಗಳಷ್ಟು ದಾಖಲೆ ಇದೆ ಅಂತ ಬರ್ಕೊಂಡಿದ್ದಾನೆ. ಆ ದಾಖಲೆಗಳ ಬಗ್ಗೆ ನಮಗೆ ಯಾವುದು ಹೆಚ್ಚಿನದಾಗಿ ಲಭ್ಯ ಇಲ್ಲ ಹಾಗಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಅರ್ಥ, ಬ್ರಿಟಿಷ್ ಆಡಳಿತದ ಬಗ್ಗೆ ಭಾರತೀಯರಲ್ಲಿ ಸಾಕಷ್ಟು ಗೊಂದಲ ಅನ್ನೋದಿತ್ತು, ಬೇಜಾರು ಅನ್ನೋದಿತ್ತು. ಬ್ರಿಟಿಷ್ ಆಡಳಿತದಿಂದ ಭಾರತೀಯರು ಬೇಸತ್ತಿದ್ರು ಎನ್ನುವುದನ್ನು ಎಲ್ಲೋ ಒಂದು ಕಡೆ ಎವೋ ಹ್ಯೂಮ್ ಒಪ್ಕೊಳ್ತಾನೆ. ಹಾಗಾಗಿ ಈ ರೀತಿ ಭಾರತೀಯರ ಒಂದು ದ್ವೇಷ ಎನ್ನುವುದು ಹೆಚ್ಚಾದರೆ, ಈ ದ್ವೇಷ ಮುಂದೆ 1857ರಲ್ಲಿ ನಡೆದಂತಹ ಒಂದು ಮಹಾ ವಿಪ್ಲವಕ್ಕೆ ಕಾರಣವಾಗಿ, ಒಂದು ಮಹಾನ್ ದಂಗೆಗೆ ಕಾರಣವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನೇ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಬರಬಹುದು. ಅಂದ್ರೆ ಅರ್ಥ, ಬ್ರಿಟಿಷ್ ಸಾಮ್ರಾಜ್ಯದ ಅಂತ್ಯವಾಗೋಗುತ್ತೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಅಂತ್ಯವಾಗೋಗುತ್ತೆ. ಸೊ ಬಹುಶಃ ಈ ವಿಚಾರ ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಆತ ಬ್ರಿಟಿಷ್ ಆಡಳಿತವನ್ನು ಭಾರತದಲ್ಲಿ ಮುಂದುವರಿಸಬೇಕು ಅಂದರೆ, ಬ್ರಿಟಿಷರ ಆಳ್ವಿಕೆಯನ್ನು ಮುಂದುವರಿಸಬೇಕು ಅಂದರೆ ಏನು ಮಾಡಬೇಕು? ಭಾರತೀಯರಲ್ಲಿರುವ ಅತೃಪ್ತಿಯನ್ನು ನೀಗಿಸಬೇಕು, ಅವರ ದ್ವೇಷವನ್ನು ಕಡಿಮೆ ಮಾಡಬೇಕು, ಅವರ ಸಮಸ್ಯೆಗಳನ್ನು ಕಡಿಮೆ ಮಾಡಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಆತ ಈ ರೀತಿ ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆಯನ್ನು ಕಟ್ಟೋಕೆ ಮುಂದಾದ. ಅವನ ಪ್ರಕಾರ ಈ ರೀತಿಯ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆಯನ್ನು ಕಟ್ಟಿದರೆ ಭಾರತೀಯರು ಆ ಒಂದು ಸಂಘಟನೆಯ ಮೂಲಕ ತಮ್ಮ ದುಃಖ ದುಮ್ಮಾನಗಳನ್ನು ಸರ್ಕಾರದ ಮುಂದೆ ಇಡ್ತಾರೆ. ಸರ್ಕಾರ ಅವರ ಅತೃಪ್ತಿಯನ್ನು ನೀಗಿಸುವಂತಹ ಕೆಲಸವನ್ನು ಮಾಡುತ್ತೆ. ಆಗ ಯಾವುದೇ ರೀತಿಯ ದಂಗೆ, ಬ್ರಿಟಿಷರ ವಿರುದ್ಧ ದಂಗೆ ಎನ್ನುವುದಾಗಲಿ, ಹೋರಾಟ ಎನ್ನುವುದಾಗಲಿ ಅನ್ನೋದಾಗೋದಿಲ್ಲ. ಬ್ರಿಟಿಷರ ಆಳ್ವಿಕೆ ಮುಂದುವರಿಯುತ್ತೆ ಸದಾಕಾಲ ಎನ್ನುವ ನಿಲುವು ಆತನಿಗಿತ್ತು. ಈ ಸಿದ್ಧಾಂತವನ್ನು ವಿದ್ವಾಂಸರು ಸುರಕ್ಷಾ ಕವಾಟ ಸಿದ್ಧಾಂತ ಅಂತ ಹೇಳ್ತಾರೆ. ಅಂದರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವ ಸಲುವಾಗಿ ಎವೋ ಹ್ಯೂಮ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ದ. ಸೊ ಕಾಂಗ್ರೆಸ್ ಬಿಕೇಮ್ ಎ ಸೇಫ್ಟಿ ವಾಲ್. He wanted to see that Congress play the role of a safety wall. ಸುರಕ್ಷಾ ಕವಾಟದ ರೀತಿಯಲ್ಲಿ ಕಾಂಗ್ರೆಸ್ ಕೆಲಸವನ್ನು ಮಾಡಬೇಕು ಬ್ರಿಟಿಷ್ ಸಾಮ್ರಾಜ್ಯದ ರಕ್ಷಣೆಯಲ್ಲಿ, ಎಲ್ಲಿ? ಭಾರತದಲ್ಲಿ ಅಂತ. ಹಾಗಾಗಿ ಇದನ್ನು ಸುರಕ್ಷಾ ಕವಾಟ ಸಿದ್ಧಾಂತ ಅಂತ ಹೇಳ್ತಾರೆ. ಈಗ ನೀವು ನೋಡಿರ್ಬೋದು, ಎಲ್ಲರೂ ಮನೆಯಲ್ಲೂ ಅಡುಗೆ ಮಾಡೋಕ್ಕೆ ಒಂದು ಕುಕ್ಕರ್ ಇರುತ್ತೆ. ಆ ಕುಕ್ಕರ್ ಮೇಲ್ಭಾಗಿನ ಮುಚ್ಚಳದಲ್ಲಿ ಒಂದು ವೆಯ್ಟ್ ಹಾಕೋಕ್ಕೆ ಇರುತ್ತೆ. ಅದು ಪ್ರೆಷರ್ ಜಾಸ್ತಿ ಆದಾಗ ವಿಷಲ್ ಥರ ಬರುತ್ತೆ, ಪ್ರೆಷರ್ ಹೊರಗಡೆ ಹೋಗುತ್ತೆ, ಹೌದಲ್ವಾ? ಅಕಸ್ಮಾತ್ ಆ ಹೊರಗಡೆ ಬರೋ ಪ್ರೆಷರ್ ಏನಿದೆ ಅದು ಕಟ್ಕೊಂಡ್ಬಿಟ್ರೆ ಕೆಳಗಡೆ ಉರಿತಾ ಇರುತ್ತೆ ಸ್ಟೋವು,
ಮೇಲೆ ಅದು ಬ್ಲಾಕ್ ಆಗೋಗಿದೆ, ಕುಕ್ಕರ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗೋಗುತ್ತೆ, ಶಾಖ ಜಾಸ್ತಿ ಆಗೋಗುತ್ತೆ. ಆಗ ಕುಕ್ಕರ್ ಬರ್ಸ್ಟ್ ಆಗೋಗುತ್ತೆ. ಸೊ ಈ ರೀತಿ ಕುಕ್ಕರ್ ಬರ್ಸ್ಟ್ ಆಗೋದನ್ನು ತಪ್ಪಿಸೋಕೆ ಅದರ ಪಕ್ಕ ಇನ್ನೊಂದು ರೌಂಡ್ ಒಂದು ಸಾಧನ ಇದೆ ನೋಡಿ ಮೇಲೆ ಮುಚ್ಚಳದಲ್ಲಿ, ಅದು ಸೇಫ್ಟಿ ವಾಲ್ವ್ ಅಂತ ಕರೀತಾರೆ. ಈ ರೀತಿ ಮೇಲೆ ವಿಷಲ್ ಕಡೆ ಬರುವಂತಹ ಗಾಳಿ ಕಟ್ಕೊಂಡ್ಬಿಟ್ರೆ ಕೆಳಗಡೆ ಉರಿತಾನೆ ಇದ್ದರೆ ಶಾಖ ಜಾಸ್ತಿ ಆಗ್ತಾ ಇದ್ದಾಗ ಆ ಸೇಫ್ಟಿ ವಾಲ್ವ್ ಓಪನ್ ಆಗುತ್ತೆ, ಕುಕ್ಕರ್ ಬರ್ಸ್ಟ್ ಆಗೋದನ್ನ ತಡೆಯುತ್ತೆ, ಹೆಚ್ಚು ಅನಾಹುತ ಆಗೋದನ್ನು ತಪ್ಪಿಸಬಹುದು. ಅದನ್ನು ಸೇಫ್ಟಿ ವಾಲ್ವ್ ಅಂತೀವಿ ಪ್ರೆಷರ್ ಕುಕ್ಕರಲ್ಲಿ. ಸೊ ಇಲ್ಲಿ ಭಾರತದ ಅಂದಿನ ಪರಿಸ್ಥಿತಿಯಲ್ಲಿ ಬ್ರಿಟಿಷರ ಬಗ್ಗೆ ಭಾರತೀಯರಲ್ಲಿ ಅತೀವವಾದಂತಹ ಒಂದು ದ್ವೇಷ ಏನಿತ್ತು, ಅದನ್ನು ತಡಿಬೇಕು ಅಂತ ಹೇಳಿಬಿಟ್ಟು ಅದು ಹೊರಗಾಕಬೇಕು. ಒಂದೇ ಸಲ ಒಂಥರ ಬರ್ಸ್ಟ್ ಆಗೋದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಇಲ್ಲದಂತಾಗೋಗುತ್ತೆ. ಈ ರೀತಿ ಕಾಂಗ್ರೆಸ್ ಎನ್ನುವ ಒಂದು ಸಂಘಟನೆಯ ಮೂಲಕ ಅವರ ಅತೃಪ್ತಿಯನ್ನು ಹೊರಹಾಕಿದರೆ ಸ್ವಲ್ಪ ಸ್ವಲ್ಪ ಆಚೆ ಬರುತ್ತೆ. ಆಗ ಬ್ರಿಟಿಷರು ಅದನ್ನು ಸರಿ ಮಾಡಬಹುದು. ಹಾಗಾಗಿ ಭಾರತೀಯರ ದ್ವೇಷ, ಅತೃಪ್ತಿ ಎನ್ನುವುದು ಕಟ್ಟೆಯೊಡೆಯೋದಿಲ್ಲ, ಬ್ರಿಟಿಷರ ಆಳ್ವಿಕೆಯೂ ಸಹ ಹಾಳಾಗೋದಿಲ್ಲ. ಇದನ್ನೇ ನಾವು ಸುರಕ್ಷಾ ಕವಾಟ ಅಂತ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಈತ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡದ ಅಂತ ಹೇಳಲಾಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬ್ರಿಟನ್ನಿನಲ್ಲಿರುವಂತಹ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ಭಾರತೀಯರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಬೇಕು, ಭಾರತೀಯರಲ್ಲಿ ಆಡಳಿತದ ಬಗ್ಗೆ ಒಂದು ಏನದು ಅಪ್ರೆಂಟಿಸ್ಶಿಪ್ ಅಂತ ನಾವೇನು ಹೇಳ್ತೀವಿ, ಕಲಿಕೆಯನ್ನು ಅವರಿಗೆ ತಿಳಿಸುವಂತಾಗಬೇಕು ಎನ್ನುವ ಕಾರಣದಿಂದ ಸ್ಥಾಪನೆ ಮಾಡ್ದ ಅಂತ ಎಲ್ಲ ಹೇಳಲಾಗುತ್ತೆ. ಅದೆಲ್ಲ ಏನೂ ಇಲ್ಲ, ಕೇವಲ ಬ್ರಿಟಿಷ್ ಸಾಮ್ರಾಜ್ಯದ ಉಳಿವಿಗಾಗಿಯೇ ಆತ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಸಂಘಟನೆಯನ್ನು ಕಟ್ಟದ ಅಂತ ನಾವು ಹೇಳಬಹುದು. ಇಲ್ಲಿ ನಾವು ಇನ್ನೊಂದು ಜ್ಞಾಪಕ ಇಟ್ಕೊಂಡಿರಬೇಕು, ಆಗ ಇದ್ದಂತಹ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಡಫ್ರಿನ್ ಎವೋ ಹ್ಯೂಮ್ಗೆ ಸಹಾಯ ಮಾಡಿದ್ದ. ಏಕೆಂದರೆ ಎವೋ ಹ್ಯೂಮ್ ಹೀಗೆ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆಯನ್ನು ಸ್ಥಾಪನೆ ಮಾಡ್ತೀನಿ ಇಂದಾಗ ಆತ ವೈಸ್ರಾಯ್ ಜೊತೆಗೆ ಮಾತನಾಡ್ದ, ಡಫ್ರಿನ್ ಜೊತೆಗೆ ಮಾತಾಡ್ದ, ಇಂಗ್ಲೆಂಡ್ಗೆ ಹೋದ, ಇಂಗ್ಲೆಂಡಿನಲ್ಲಿ ಬ್ರಿಟಿಷ್ ಸಂಸತ್ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಆಮೇಲೆ ಬಂದು ಆತ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಗೆ ಮುಂದಾದದ್ದು. ಅಂದ್ರೆ ಅರ್ಥ, ಎಲ್ಲೋ ಒಂದು ಕಡೆ ಈತ ವೈಸರಾಯಿನ ಅನುಮತಿ ಪಡೆದಿದ್ದ, ಇಂಗ್ಲೆಂಡಿನಲ್ಲಿ ಸಂಸತ್ ಸದಸ್ಯರ ಅನುಮತಿಯನ್ನು ಪಡೆದಿದ್ದ, ಆ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ದ ಎನ್ನುವುದು ನಮಗೆಲ್ಲ ತಿಳಿದ ವಿಚಾರ. ಹಾಗಾದರೆ ಹೀಗೆ ಸ್ಥಾಪನೆಯಾದಂತಹ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು 1885ರಲ್ಲಿ ಸ್ಥಾಪನೆಯಾಯಿತು, ಎವೋ ಹ್ಯೂಮ್ ಅದರ ಕಾರ್ಯದರ್ಶಿಯಾಗಿದ್ದರು. ಹೆಚ್ಚು ಕಡಿಮೆ 1906ರ ತನಕ ಎವೋ ಹ್ಯೂಮೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಸೊ ಯಾವ ಉದ್ದೇಶಗಳನ್ನಿಟ್ಟುಕೊಂಡು ಈ ಒಂದು ಕಾಂಗ್ರೆಸ್ ಸ್ಥಾಪನೆಯಾಯಿತು, ಅದರ ಉದ್ದೇಶಗಳೇನು, ಅಥವಾ ಯಾವ ಕಾರಣಗಳಿಂದ ಇದರ ಸ್ಥಾಪನೆಯಾಯಿತು ಅಂತ ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ನಾನು ಕೆಲವಾರು ಧ್ಯೇಯೋದ್ದೇಶಗಳನ್ನು ಹೇಳಿದ್ದೇನೆ. ದೇಶ ಸೇವೆಯಲ್ಲಿ ನಿರತರಾದ ರಾಷ್ಟ್ರೀಯವಾದಿ ಮತ್ತು ರಾಜಕೀಯ ಚಿಂತಕರಲ್ಲಿ ಸ್ನೇಹ ಸಂಬಂಧ ಬೆಳೆಸುವುದು, ದೇಶದ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ರಾಷ್ಟ್ರೀಯವಾದಿ ಮತ್ತು ರಾಜಕೀಯ ಚಿಂತಕರಲ್ಲಿ ಅವರನ್ನು ಒಗ್ಗೂಡಿಸುವುದು, ಅವರಲ್ಲಿ ಸ್ನೇಹ ಸಂಬಂಧವನ್ನು ಉಂಟು ಮಾಡುವುದು. ಏಕೆಂದರೆ ತುಂಬ ಜನ ಇದ್ದಾರೆ ಸಾರ್ವಜನಿಕ ಜೀವನದಲ್ಲಿ, ನಾನಾಗಲೇ ಹೇಳಿದ ರೀತಿ ಹಲವಾರು ಮಹನೀಯರು ಕೆಲಸ ಮಾಡ್ತಾ ಇದ್ರು. ಅವರನ್ನೆಲ್ಲ ಒಗ್ಗೂಡಿಸೋದು, ಅವರ ಸ್ನೇಹವನ್ನು ಬೆಳೆಸೋದು, ಅವರ ನಡುವೆ ಸಂಬಂಧವನ್ನು ಉಂಟು ಮಾಡೋದು ಒಂದು. ಎರಡನೇದಾಗಿ ಜಾತಿ, ಮತ ಹಾಗೂ ಪ್ರಾಂತೀಯ ಭೇದ ಭಾವವಿಲ್ಲದೆ ದೇಶ ಪ್ರೇಮಿಗಳಲ್ಲಿ ರಾಷ್ಟ್ರ ಪ್ರಜ್ಞೆ, ಐಕ್ಯತೆ ಮತ್ತು ರಾಷ್ಟ್ರಭಕ್ತಿ ಬೆಳೆಸುವುದು. ಇದು ತುಂಬ ಪ್ರಮುಖವಾದಂತಹ ಒಂದು ಉದ್ದೇಶ. ಜಾತಿ, ಮತ, ನಾವು ಆ ಪ್ರಾಂತ್ಯ, ಈ ಪ್ರಾಂತ್ಯ, ಉತ್ತರದವರು, ದಕ್ಷಿಣದವರು, ಈ ರೀತಿಯ ಒಂದು ಭೇದ ಭಾವವಿಲ್ಲದೆ ಎಲ್ಲ ದೇಶದ ಬಗ್ಗೆ ಪ್ರೇಮ ಹೊಂದಿದ್ದಂತಹ ಎಲ್ಲ ಜನರಲ್ಲಿ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರಜ್ಞೆ, ಐಕ್ಯತೆ
ಮತ್ತು ರಾಷ್ಟ್ರಭಕ್ತಿಯನ್ನು ಬೆಳೆಸುವ ಒಂದು ಕೆಲಸವನ್ನು ಮಾಡಬೇಕು ಅಂತ ಸ್ಥಾಪನೆಯಾಯಿತು. ಮತ್ತು ಇನ್ನೊಂದು ಉದ್ದೇಶ, ದೇಶದ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಡುವುದು. ದೇಶದ ಜನ ಹಲವಾರು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಆ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟು ಅವುಗಳಿಗೆ ಪರಿಹಾರವನ್ನು ಪಡೆಯುವುದು. ಆಮೇಲೆ ಇನ್ನೊಂದು ಉದ್ದೇಶ, ಪ್ರಚಲಿತ ದೇಶದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿದ್ಯಾವಂತ ವರ್ಗದ ಅಭಿಪ್ರಾಯಗಳನ್ನು ಅಧಿಕೃತವಾಗಿ ದಾಖಲಿಸುವುದು. ಏಕೆಂದರೆ ದೇಶದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿದ್ದಾವೆ. ಅದು ಬಾಲ್ಯ ವಿವಾಹ ಇರಬಹುದು, ಸತಿ ಪದ್ಧತಿ ಇರಬಹುದು, ಜಾತಿ ವ್ಯವಸ್ಥೆ ಇರಬಹುದು, ಹೀಗೆ ಹಲವಾರು ಸಾಮಾಜಿಕ ಸಮಸ್ಯೆಗಳಿದ್ದು ಈ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿದ್ಯಾವಂತ ವರ್ಗದ ಜನರ ಅಭಿಪ್ರಾಯವನ್ನು ಅಧಿಕೃತವಾಗಿ ದಾಖಲಿಸುವುದು. ವಿದ್ಯಾವಂತ ಜನರು ಈ ಸಾಮಾಜಿಕ ಸಮಸ್ಯೆಗಳು ಮತ್ತು ಅವುಗಳನ್ನು ತೊಲಗಿಸುವ ಬಗ್ಗೆ ಅವರ ಅಭಿಪ್ರಾಯ ಏನು ಅದನ್ನು ದಾಖಲೆ ಮಾಡಬೇಕು, ತಿಳ್ಕೊಳ್ಬೇಕು. ಇನ್ನೊಂದು ಉದ್ದೇಶ, ದೇಶದ ಸಾರ್ವಜನಿಕ ಅಭಿಪ್ರಾಯ ಕ್ರೋಢೀಕರಿಸುವುದು. ದೇಶದ ಜನರ ಅಭಿಪ್ರಾಯ ಎಲ್ಲ ರೀತಿಯಲ್ಲಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಒಗ್ಗೂಡಿಸುವುದು, ಪಡೆಯುವುದು ಮತ್ತು ಜನರಲ್ಲಿ ರಾಜಕೀಯ ಅರಿವು ಮೂಡಿಸುವುದು. ಅದು ಸಹ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶವಾಗಿತ್ತು. ಕೊನೆಯದಾಗಿ ಮುಂದಿನ 1 ವರ್ಷದ ಕಾರ್ಯಕ್ರಮವನ್ನು ರೂಪಿಸುವುದು. ಇದು ಸಹ ಕಾಂಗ್ರೆಸ್ಸಿನ ಉದ್ದೇಶಗಳಲ್ಲಿ ಒಂದಾಗಿತ್ತು. ಮುಂದೆ 1 ವರ್ಷ ನಾವೇನು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್, ಒಂದು ಆಕ್ಷನ್ ಪ್ಲ್ಯಾನ್, 1 ವರ್ಷದ ಕಾರ್ಯಕ್ರಮವನ್ನು ರೂಪಿಸುವುದು. ಇವೆಲ್ಲವೂ ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶಗಳಾಗಿದ್ದು, ಅಥವಾ ಕಾಂಗ್ರೆಸ್ ಏನಕ್ಕೆ ಸ್ಥಾಪನೆಯಾಯಿತು ಅನ್ನೋದಕ್ಕೂ ಇವನ್ನು ನಾವು ಹೇಳಬಹುದು. ಓಕೆ, ಹೀಗೆ ಈ ಒಂದು ಉದ್ದೇಶಗಳನ್ನಿಟ್ಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಬೇಡಿಕೆಗಳೇನಿದ್ದೋ ತುಂಬ ಸರಳವಾದಂತಹ ಬೇಡಿಕೆಗಳಿದ್ದೋ ಕಾಂಗ್ರೆಸ್ದು. ಕಾಂಗ್ರೆಸ್ ಏನು ಆರಂಭದಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಏನಾಗಿದ್ದೋ ಹಾಗಾದರೆ ಕಾಂಗ್ರೆಸ್ಸಿನ ಆರಂಭದ ಬೇಡಿಕೆಗಳು ಅಂದರೆ ಇಂಡಿಯನ್ ಕೌನ್ಸಿಲ್ ಅನ್ನು ರದ್ದು ಮಾಡುವುದು. ಭಾರತದ ಆಡಳಿತಕ್ಕಾಗಿ ಇಂಡಿಯನ್ ಕೌನ್ಸಿಲ್ ಅಂತ ಏನು ಲಂಡನ್ನಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿಕೊಂಡಿದ್ರು ಅದನ್ನು ರದ್ದು ಮಾಡಬೇಕು. ಉನ್ನತ ಹುದ್ದೆಗಳಿಗೆ ಭಾರತೀಯರನ್ನು ನೇಮಕ ಮಾಡಿಕೊಳ್ಬೇಕು. ಏಕೆಂದರೆ ಆಡಳಿತದಲ್ಲಿ ಉನ್ನತ ಹುದ್ದೆಗಳಿಗೆ ಭಾರತೀಯರಿಗೆ ಅವಕಾಶವೇ ಇರಲಿಲ್ಲ. ಹಾಗಾಗಿ ಅವರನ್ನು ನೇಮಕ ಮಾಡಿಕೊಳ್ಬೇಕು. ICS ಪರೀಕ್ಷೆಗಳನ್ನು ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಏಕಕಾಲದಲ್ಲಿ ನಡೆಸಬೇಕು. ಏಕೆಂದರೆ ಈ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಕೇವಲ ಇಂಗ್ಲೆಂಡಲ್ಲಿ ಮಾತ್ರ ಮಾಡೋರು. ತುಂಬ ಜನ ಭಾರತೀಯರಿಗೆ ಇಂಗ್ಲೆಂಡ್ಗೆ ಹೋಗಿ ಪರೀಕ್ಷೆ ಬರೆಯೋಕೆ ಆಗ್ತಿರ್ಲಿಲ್ಲ ಪಾಪ, ಬಡತನ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಭಾರತ ಮತ್ತು ಇಂಗ್ಲೆಂಡಲ್ಲಿ ಒಟ್ಟಿಗೆ ಮಾಡಿ ಅಂತ ಕೇಳಿರು. ಶಸ್ತ್ರಾಸ್ತ್ರ ಕಾಯಿದೆಗಳನ್ನು ರದ್ದುಗೊಳಿಸಬೇಕು. ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು, ಈ ರೀತಿಯ ಕಾಯಿದೆಗಳೇನಿದ್ದೋ ಅವುಗಳನ್ನೆಲ್ಲ ರದ್ದುಪಡಿಸಬೇಕು ಅಂತ ಹೇಳಿರು. ವೈಸರಾಯ್ ಕೌನ್ಸಿಲ್ನಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಬೇಕು. ವೈಸರಾಯ್ ಭಾರತದ ಬ್ರಿಟಿಷ್ ಸರ್ಕಾರದ ಆಡಳಿತದ ಪ್ರಮುಖ ವ್ಯಕ್ತಿ. ಸೊ ಆತ ಆಡಳಿತವನ್ನು ನಡೆಸೋಕೆ ಒಂದು ಸಲಹಾ ಸಮಿತಿಯನ್ನು ಹೊಂದಿದ್ದ. ಅದನ್ನೇ ವೈಸರಾಯ್ ಕೌನ್ಸಿಲ್ ಅಂತ ಕರೀತಾರೆ. ಅದರಲ್ಲಿ ಭಾರತೀಯರು ಇರಲಿಲ್ಲ. ಹಾಗಾಗಿ ಭಾರತೀಯರನ್ನು ಅದರಲ್ಲಿ ಸೇರಿಸಿಕೊಳ್ಬೇಕು ಅನ್ನೋದು ಇವರು ಮತ್ತೊಂದು ಬೇಡಿಕೆ. ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಚುನಾಯಿತ ಸದಸ್ಯರಲ್ಲಿ ಭಾರತೀಯರಿಗೆ ಪ್ರಾಧಾನ್ಯತೆ. ಭಾರತೀಯರನ್ನು ಸಹ ಈ ಒಂದು ಕೇಂದ್ರ ಮತ್ತು ಪ್ರಾಂತ್ಯಗಳ ಶಾಸನ ಸಭೆಗಳಲ್ಲಿ ಭಾರತೀಯರಿಗೂ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಇನ್ನೊಂದು ಬೇಡಿಕೆ. ಭೂಕಂದಾಯವನ್ನು ಕಡಿಮೆ ಮಾಡಬೇಕು ಅನ್ನೋದು ಇನ್ನೊಂದು ಬೇಡಿಕೆ. ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಬೇಕು. ಏಕೆಂದರೆ ಮಿಲಿಟರಿಗೆ ಸರ್ಕಾರ ತುಂಬ ಹಣ ಖರ್ಚು ಮಾಡ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು. ಮತ್ತು ಆಡಳಿತ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು. ಹೇಗೆ ಉತ್ತಮಗೊಳಿಸೋದು, ಆಡಳಿತ ಸರಿಯಾಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಆಯೋಗಗಳನ್ನು ಸ್ಥಾಪನೆ ಮಾಡಬೇಕು. ಆ ಆಯೋಗಗಳ ಮೂಲಕ ಆಡಳಿತವನ್ನು ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡಬೇಕು ಎನ್ನುವ ಬೇಡಿಕೆಗಳನ್ನು ಕಾಂಗ್ರೆಸ್ ಸರ್ಕಾರದ ಮುಂದೆ ಇಟ್ಟಿತ್ತು. ಇವು ಆರಂಭದ ಬೇಡಿಕೆಗಳು. ಹಾಗಾದರೆ ಈ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಸರ್ಕಾರದ ಪ್ರಕ್ರಿಯೆ ಏನು ಕಾಂಗ್ರೆಸ್ಸಿನ ಕಡೆಗೆ? ಸರ್ಕಾರದ ನಿಲುವೇನಾಗಿತ್ತು ಆರಂಭದಲ್ಲಿ ಕಾಂಗ್ರೆಸ್ಸಿನ ಕಡೆಗೆ ಅಂದರೆ, ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ದೇ ಎ.ಒ. ಹ್ಯೂಮ್ ಒಬ್ಬ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿ. ಹಾಗಾಗಿ ಬ್ರಿಟಿಷರ ವಿರೋಧ ಏನೂ ಇಲ್ಲ, ಸರ್ಕಾರದ ವಿರೋಧ ಏನೂ ಇಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸದಸ್ಯರನ್ನು ಲಾರ್ಡ್ ಡಫ್ರಿನ್ 1886ರಲ್ಲಿ
ಚಾ ಪಾರ್ಟಿ ಕರೆದಿದ್ದ, ಟೀ ಪಾರ್ಟಿಗೆ ಅವರನ್ನೆಲ್ಲ ಕರೆದಿದ್ದ, ಅವ್ರ ಜೊತೆ ಕುಶಲೋಪಹಾರಿಯನ್ನೆಲ್ಲ ಮಾತನಾಡಿದ್ದ. ಅಂದರೆ ಆರಂಭದಲ್ಲಿ ಕಾಂಗ್ರೆಸ್ಸಿನ ಕಡೆಗೆ ಸರ್ಕಾರ ಮೃದು ಧೋರಣೆಯನ್ನು ಹೊಂದಿತ್ತು. ಯಾವುದೇ ರೀತಿಯ ದ್ವೇಷವನ್ನು ಸರ್ಕಾರ ಸಹ ಹೊಂದಿರಲಿಲ್ಲ. ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ರೀತಿಯಲ್ಲಿ ವಿರೋಧ ಪಕ್ಷದ ರೀತಿಯಲ್ಲಿ ಭಾರತದಲ್ಲಿ ಕೆಲಸ ಮಾಡಬೇಕು, ಸರ್ಕಾರದ ಅಂಕುಡೊಂಕುಗಳನ್ನು ತಪ್ಪುಗಳನ್ನು ತಿದ್ದಿ ಹೇಳಿರೆ ಅದನ್ನು ಸರ್ಕಾರ ಸರಿಪಡಿಸಿಕೊಳ್ಳುತ್ತೆ ಎನ್ನುವ ಒಂದು ನಿಲುವನ್ನು ಸರ್ಕಾರ ಹೊಂದಿತ್ತು. ಹಾಗಾಗಿ ಸರ್ಕಾರದ ವಿರೋಧ ಏನೂ ಇರಲಿಲ್ಲ. ಆದರೆ ಕ್ರಮೇಣವಾಗಿ ವರ್ಷಗಳು ಕಳೆದಂತೆ 1890 ತರುವಾಯ ಸರ್ಕಾರದ ಪ್ರತಿಕ್ರಿಯೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಡೆಗೆ ಬದಲಾಯಿತು. ಇದೇ ಡಫ್ರಿನ್ ಏನು ಕಾಂಗ್ರೆಸ್ಸಿನ ಪ್ರತಿನಿಧಿಗಳನ್ನು ಕರೆದು ಅವರಿಗೆ ಟೀ ಎಲ್ಲ ಕೊಟ್ಟಿದ್ದ, ಅದೇ ವ್ಯಕ್ತಿ ಮುಂದೊಂದು ದಿನ ಕಾಂಗ್ರೆಸ್, ವಾಟ್ ಈಸ್ ದಟ್? ಇಟ್ ಈಸ್ ಓನ್ಲಿ ಎ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿಯಾದ. ಕಾಂಗ್ರೆಸ್ಸ ಏನದು? ಅದು ಭಾರತವನ್ನೆಲ್ಲ ಪ್ರತಿನಿಧಿಸೋಲ್ಲ, ಅದು ಕೇವಲ ಕೆಲವೇ ಜನರ ಒಂದು ಗುಂಪಷ್ಟೇ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿ ಲಾರ್ಡ್ ಡಫ್ರಿನ್. ಅಂದರೆ ನೋಡಿ, ಆರಂಭದಲ್ಲಿ ಹೇಗಿತ್ತು, ಅನಂತರ ಏನಾಯಿತು ಎನ್ನುವುದನ್ನು ನಾವು ನೋಡಬಹುದು. ಸೊ ಹೀಗೆ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಮುಂದೆ ಭಾರತೀಯರ ಒಂದು ರಾಜಕೀಯ ಜಾಗೃತಿಯಲ್ಲಿ, ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ, ಭಾರತೀಯರನ್ನು ಒಗ್ಗೂಡಿಸುವಲ್ಲಿ, ಬ್ರಿಟಿಷರ ವಿರುದ್ಧ ಹೋರಾಡುವಲ್ಲಿ, ಬ್ರಿಟಿಷರ ಆಡಳಿತದಿಂದ ಭಾರತೀಯರನ್ನು ದಾಸ್ಯ ಮುಕ್ತರನ್ನಾಗಿಸುವಲ್ಲಿ ಕಾಂಗ್ರೆಸ್ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿತು ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಧನ್ಯವಾದಗಳು.